ಪಟ್ಟದ ಆಟ ದಿನಕ್ಕೊಂದು ತಿರುವು ಪಡಿತಾ ಇದೆ. ನವೆಂಬರ್ ಕ್ರಾಂತಿ ಆಯಿತು, ಇದೀಗ ಜನವರಿ ಕ್ರಾಂತಿ ಚರ್ಚೆ ಶುರುವಾಗಿದೆ. ಜನವರಿ 6ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ನೋಡಿ ಅಂತ ಇಕ್ಬಾಲ್ ನುಡಿದಿರುವಂತ ಭವಿಷ್ಯ ಕಾಂಗ್ರೆಸ್ ಮನೆಯಲ್ಲಿ ಸಂಚಲನ ಸೃಷ್ಟಿಸಿದೆ. ಆದರೆ ಸಿದ್ದರಾಮಯ್ಯನವರ ಆಪ್ತರು ನೇರವಾಗಿ ಬಹಳ ಖಾರವಾಗಿ ಕೌಂಟರ್ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ದೆಹಲಿಯಲ್ಲಿ ಡಿಕೆ ಪರವಾಗಿ ಅವರು ಸಿಎಂ ಆಗಲಿ ಅಂತೇಳಿ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99 ಭಾಗ ಒಂದು ಅವಕಾಶ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತೀನಿ. ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಲೆಕ್ಕಕ್ಕೆ ಬರೋದು. ಸಿದ್ದರಾಮಯ್ಯನವರಿಗೆ ಗೌರವ ಇದ್ರೆ ಅವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಕಾಂಗ್ರೆಸ್ನಲ್ಲಿ ನವೆಂಬರ್ ಆಯಿತು, ಜನವರಿ ಕ್ರಾಂತಿಯ ಬಾಂಬ್. ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ಜನವರಿ 6ಕ್ಕೆ ಡಿಕೆ ಸಿಎಂ ಆಗ್ತಾರೆ, ಇಕ್ಬಾಲ್ ಹೇಳಿಕೆ ಸಂಚಲನ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ ಒಂದು ಅವಕಾಶ ಇದೆ. ದೆಹಲಿಯಲ್ಲೂ ಮುಂದಿನ ಸಿಎಂ ಡಿಕೆ ಎಂದು ಫ್ಯಾನ್ಸ್ಗಳ ಕೂಗು. ಸಿಎಂ ಸಿದ್ದರಾಮಯ್ಯ ಪರ ಪುತ್ರ ಅದೆಷ್ಟು ಬ್ಯಾಟಿಂಗ್ ಮಾಡಿದ್ದಾರೋ ಅಷ್ಟೇ ಡಿಕೆ ಆಪ್ತ ಇಕ್ಬಾಲ್ ಹುಸೇನ್ ಕೂಡ ಡಿಕೆ ಪರ ಬ್ಯಾಟ್ ಬೇಯಿಸಿದ್ದಾರೆ. ಡಿಕೆ ಸಿಎಂ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅದ್ಯಾವ ಮಟ್ಟಿಗೆ ಅಂದ್ರೆ ಡಿಕೆನೆ ಇಕ್ಬಾಲ್ಗೆ ನೋಟಿಸ್ ಕೊಡೋವರೆಗೂ ಇಕ್ಬಾಲ್ ಮಾತನಾಡಿದ್ರು. ಆದ್ರೆ ಇದೀಗ ಪಟ್ಟದ ಆಟ ರೋಚಕ ಘಟ್ಟಕ್ಕೆ ತಲುಪಿರೋ ಹೊತ್ತಿನಲ್ಲಿ ಇಕ್ಬಾಲ್ ಹುಸೇನ್ ಡಿಕೆ ಸಿಎಂ ಆಗೋ ಡೇಟ್ ಸಮೇತ ಹೇಳ್ತಾನೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿರೋದು ಇಡೀ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ಇಷ್ಟು ದಿನ ನವೆಂಬರ್ ಕ್ರಾಂತಿ ಬಗ್ಗೆ ಹೆಚ್ಚು ಚರ್ಚೆ ಆಗಿತ್ತು, ಆದ್ರೆ ಯಾವ ನವೆಂಬರ್ ಕ್ರಾಂತಿಯೂ ಆಗಿಲ್ಲ. ಆದ್ರೆ ಇದೀಗ ಜನವರಿ ಕ್ರಾಂತಿಯ ಬಾಂಬ್ ಸಿಡಿಸಿರೋ ಡಿಕೆ ಆಪ್ತ ಇಕ್ಬಾಲ್ ಹುಸೇನ್ ಜನವರಿ 6ರಂದು ಡಿಕೆಗೆ ಸಿಎಂ ಸ್ಥಾನ ದೊರಕುತ್ತೆ ಅಂದಿರೋದು ಸಿಎಂ ಬಣಕ್ಕೆ ಬದಲಾವಣೆಯ ಬಿಸಿ ತಾಗುವಂತಾಗಿದೆ. ಇವತ್ತು ಹೇಳ್ತೀನಿ ಡಿಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99 ಭಾಗ ಒಂದು ಅವಕಾಶ ಇದೆ. ಜನವರಿ 6 ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ಹೇಳಿರೋರನ್ನೇ ಕೇಳಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರೆ ಅಭಿಮಾನಕ್ಕಾಗಿ ಹೇಳಿರಬೇಕು ಅಂತ ಶಾಸಕ ಲಕ್ಷ್ಮಣ ಸವದಿ ಹೇಳಿದ್ರು. ಸಿಎಂ ಬದಲಾವಣೆ ಮೇಲಿಂದ ಹೈಕಮಾಂಡ್ ಸೂಚನೆ ಇದ್ದಾಗಲೂ ಕೂಡ ಯತೀಂದ್ರ ಅವರು ಹೇಳ್ತಾ ಇದ್ರು. ಇಕ್ಬಾಲ್ ಹುಸೇನ್ ಅವರು ಈಗ ಡಿಕೆಶಿ ಅವರು ಜನವರಿ 6ಕ್ಕೆ ಇಲ್ಲ, ಅದನ್ನ ಅದ್ರ ಬಗ್ಗೆ ನಾವೇನು ಮಾತಾಡೋದು. ನೀವು ಅವ್ರನ್ನ ಕೇಳಿ, ಯಾರು ಆಗೋವ್ರನ್ನ ಕೇಳಿ, ಯಾರು ಹೇಳಿದಾರ ಅವ್ರನ್ನ ಕೇಳಿ, ನಮ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಹೈಕಮಾಂಡ್ ಸೂಚನೆ ಬಳಿಕವೂ ಈ ಮಾತುಗಳು ಬರ್ತಾ ಇರುವಂಥದ್ದು ಅನುಮಾನಕ್ಕೆ. ಅವ್ರನ್ನ ಕೇಳ್ಬೇಕು. ನೀವು ಯಾರಿಗೆ ಸಂಬಂಧಪಟ್ಟ ಅವ್ರನ್ನ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು. ಈಗ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಹೇಳಿದಂಥ ಉತ್ತರನೂ ಅಲ್ಲದ. ಸೊ ಅವ್ರನ್ನ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು ನಿಮಗೆ. ಒಬ್ಬೊಬ್ಬರು ಅಭಿಮಾನಿಗಳು ಇರ್ತಾರೆ, ಅವ್ರು ತಮ್ಮ ಅಭಿಮಾನಕ್ಕೋಸ್ಕರ ಅವ್ರು ಹೇಳ್ತಿರ್ತಾರೆ. ಬಟ್ ತೀರ್ಮಾನ ಆಗೋದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೈತೆ ಅದು ಫೈನಲ್ ಆಗುತ್ತೆ. ಮತ್ತು ಹೈಕಮಾಂಡ್ದವ್ರು ನಮಗೆಲ್ರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಪವರ್ ಶೇರಿಂಗ್ ಬಗ್ಗೆ, ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ, ಪುನರ್ರಚನೆ ಬಗ್ಗೆ ತಾವ್ಯಾರೂ ಕೂಡ ಸಾರ್ವಜನಿಕವಾಗಿ ಚರ್ಚೆ ಮಾಡಬಾರ್ದು ಅಂತ ಹೇಳಿ ಸೂಚನೆ ಕೊಟ್ಟು ಬಿಡ್ತದೆ. ಇಕ್ಬಾಲ್ ಹೇಳಿಕೆ ಲೆಕ್ಕಕ್ಕಿಲ್ಲ ಎಂದ ಸಚಿವೆ ಹೆಬ್ಬಾಳ್ಕರ್. ಇಕ್ಬಾಲ್ ಹುಸೇನ್ ಹೇಳಿಕೆ ಲೆಕ್ಕಕ್ಕಿಲ್ಲ ಅಂತ ಕಟ್ಟಿ ಮುರಿದಂತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನೇರವಾಗಿ ಹೇಳಿದ್ರು. ಶಾಸಕ ರವಿ ಗಾಣಿಗ ಅಂತೂ ವ್ಯಂಗ್ಯ ಮಾಡಿದ್ರು. ಯಾರೇ ಇರ್ಲಿ, ಅದು ಯತೀಂದ್ರ ಇರ್ಲಿ ಅಥವಾ 6, 9 ಅಂತ ಹೇಳದಂತವ್ರು ಇರ್ಲಿ, ಅವು ಏನು ಕೂಡ ಲೆಕ್ಕಕ್ಕಿಲ್ಲ. ಲೆಕ್ಕಕ್ಕೆ ಬರೋದು ಹೈಕಮಾಂಡ್ ಏನು ಹೇಳುತ್ತೋ ಅದೇ ಲೆಕ್ಕಕ್ಕೆ ಬರೋದು. 6ನೇ ತಾರೀಕು ನಾನೊಂದು 100 ಕೋಟಿ ರೂಪಾಯಿದು ಭೂಮಿ ಪೂಜೆ ಇಟ್ಟಿದ್ದೀನಿ. ಈಗ ಇಕ್ಬಾಲ್ಗೆ ಫೋನ್ ಹಾಕಬೇಕು, ಏನು ನಾನು ಪೂಜೆ ಮಾಡಬೇಕಾ ಇಲ್ಲ ರದ್ದು ಮಾಡ್ಕೋಬೇಕಾ ಅಂತ. ನಾನು ಇಕ್ಬಾಲ್ಗೆ ಒಂದು ಫೋನ್ ಮಾಡ್ಕೊಂಡು ಕೇಳ್ಕೊಳ್ತೀನಿ, ಪ್ರೋಗ್ರಾಮ್ ಇಟ್ಕೋಬೇಕಾ ಬೇಡವಾ ಅಂತ. ಡಿಕೆಶಿ ಸಿಎಂ ಆಗಬೇಕು ಎಂದ ಶಾಸಕ ರವಿ ಗಣಿಗ. ನಾನು ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕೆಂದು ಹೇಳ್ತೀನಿ, ಆದ್ರೆ ಹೈಕಮಾಂಡ್ ತೀರ್ಮಾನ ಅಂತ ಶಾಸಕ ರವಿ ಗಣಿಗ ಹೇಳಿದ್ರು. ಈಗ ನಾನು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತೀನಿ. ಜಮೀರಣ್ಣ ಒಂದು ಹೇಳ್ತಾರೆ, ಇನ್ನೊಬ್ರು ಒಂದು ಹೇಳ್ತಾರೆ. ಅದು ಎಲ್ಲ ಇದೆಲ್ಲ ನಮ್ಮ ವೈಯಕ್ತಿಕವಾದದ್ದು.
ಫೈನಲಿ ಡಿಸೈಡ್ ಮಾಡೋದು ಹೈಕಮಾಂಡ್. ಇಡೀ ನಮ್ಮ ಕರ್ನಾಟಕ ಅಲ್ಲ, ರಾಜ್ಯದ ದೇಶದಾದ್ಯಂತ ಸುದ್ದಿ ನಡೀತಾ ಇದೆ. ಇದನ್ನು ಚೇಂಜ್ ಮಾಡೋ ವಿಚಾರದಲ್ಲಿ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ, ಬಿಟ್ಟರೆ ನಾವು ಚೇಂಜ್ ಮಾಡೋಕ್ಕೆ ಬರಲ್ಲ. ಅದರಿಂದ ಮುಂದಿನ ನಿರ್ಧಾರ ಮಾಡೋದು ಹೈಕಮಾಂಡ್ ಮಾಡ್ತಾರೆ, ಅದು ನಾವು ಮಾಡುವಂಥದ್ದಿಲ್ಲ. ದೆಹಲಿಯಲ್ಲಿ ಸಿದ್ದು ಡಿಕೆ ಪರ ಅಭಿಮಾನಿಗಳ ಜೈಕಾರ. ದೆಹಲಿಯಲ್ಲಿ ನಡೆಯುತ್ತಿರೋ ವೋಟ್ ಚೋರಿ ಹೋರಾಟದಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಭಾಗಿಯಾಗಿದ್ರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿನೂ ಭಾಗಿಯಾಗಿದ್ದಾರೆ. ಅಲ್ಲೂ ಕೂಡ ಮುಂದಿನ ಸಿಎಂ ಘೋಷಣೆ ಮೊಳಗಿದೆ. ತುಮಕೂರಿನಲ್ಲೂ ಗೃಹ ಸಚಿವ ಪರಮೇಶ್ವರ್ ಮುಂದಿನ ಸಿಎಂ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಮತ್ತು ಆಯ್ತು ಸುಮ್ಮನಿರಪ್ಪ ಈಗ ಹೇಳ್ಕೊಂಡಿರೋದೇ ಸಾಕಾಗಿದೆ ನಮ್ಗೆ. ಈ ಬೆಳಗ್ಗೆ ಹೇಳೋದ್ರೆ ಆಯ್ತು ಬಿಡ, ನೀನ್ ಹೇಳಿದ್ರೆ ಆಗುತ್ತೆ ಬಿಡಪ್ಪ. ಸಿದ್ದರಾಮಯ್ಯ ರಿಸೈನ್ ಕೊಟ್ಟು ಹೋಗ್ಲಿ ಎಂದ ಅಶೋಕ್. ಸಿಎಂ ಡಿಸಿಎಂ ಡೆಲ್ಲಿ ಯಾತ್ರೆಗೆ ಪಟ್ಟದಾಟದ ಟಚ್ ಕೊಟ್ಟಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ವೋಟ್ ಚೋರಿ ನೆಪ ಮಾತ್ರ ಅಷ್ಟೇ, ಅವರಿಬ್ಬರು ನಾಯಕತ್ವದ ವಿಚಾರದಲ್ಲಿ ಚರ್ಚೆಗೆ ಹೋಗಿದ್ದಾರೆ ಎಂದಿದ್ದಾರೆ. ಸುಮ್ಮನೆ ನೆಪ ಮಾತ್ರಕ್ಕೆ ಅಲ್ಲಿ ವೋಟ್ ಚೋರಿ ವಿಚಾರವಾಗಿ ಹೋಗಿದ್ದಾರೆ. ಅವ್ರದ್ದು ರಿಯಲ್ ಆಗಿರುವಂಥದ್ದು ಅಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬೇಕು, ಸಿದ್ದರಾಮಯ್ಯನ ಕೆಳಗಡೆ ಇಳಿಸ್ಬೇಕು, ಇದಕ್ಕೆ ಹೋಗ್ತಾ ಇರೋದಷ್ಟೇ. ಈಗಾಗಲೇ ಬಾಲಕೃಷ್ಣ ಹೇಳಿದಾರಲ್ಲ, ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿ ಮಗನಿಗೆ ಅದೇ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಒಬ್ಬ MLA ಕಾಮನ್ ಸೆನ್ಸ್ ಇಲ್ಲ ಅಂತಂದರೆ ಸಿದ್ದರಾಮಯ್ಯನವ್ರಿಗೆ ಗೌರವ ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅದೇನೇ ಹೇಳಿ, ಅಧಿವೇಶನದ ಬಳಿಕ ಪಟ್ಟದಾಟಕ್ಕೆ ಫುಲ್ ಸ್ಟಾಪ್ ಇಡೋಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಡಿಸೆಂಬರ್ 19ರ ಬಳಿಕ ದೆಹಲಿಗೆ ಸಿಎಂ ಡಿಸಿಎಂ ತೆರಳೋ ಸಾಧ್ಯತೆ ಇದೆ. ಆದ್ರೆ ಇಕ್ಬಾಲ್ ಹುಸೇನ್ ಜನವರಿ 6ರ ಭವಿಷ್ಯ ನುಡಿದಿರೋದು ಸಾಕಷ್ಟು ಕುತೂಹಲ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, TV9.